ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ ಫ್ರೆಂಡ್ ಸಿದ್ಧಾರ್ಥ್. ಇವತ್ತು ತುಂಬಾ ದಿವಸ ಆದ್ಮೇಲೆ ಬರ್ತಾ ಇದ್ದೀನಿ. ತುಂಬಾ ದಿವಸ ಆದ್ಮೇಲೆ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ನಲ್ಲಿ ಐಟಮ್ಗಳು ಬಂದಿದೆ ಇವಾಗ. ಯಾಕೆ ಅಂದ್ರೆ ವೆರೈಟಿ ಹಳೆಯಲ್ಲಿ ಬೇಜಾನಾಗಿತ್ತು, ಬಟ್ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಬಂದಿದೆ ಅಷ್ಟೊಂದ್ ದಿವಸ ನಾನು ಯಾಕೆ ಹೋಲ್ಡ್ ಮಾಡಿದೀನಿ ಅಂದ್ರೆ ನ್ಯೂ ವೆರೈಟಿ ಟ್ರೆಂಡ್ ಜೊತೆಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ದಿವಸ ವೇಟ್ ಮಾಡಬೇಕು. ಯಾಕೆ ಮಾರ್ಕೆಟ್ ಅಲ್ಲಿ ಸಿಗೋವ್ರ ಐಟಮ್ ನಿಮ್ಗೆ ಡೈಲಿ ಸಿಗ್ಬಿಡುತ್ತೆ, ಬಟ್ ಯುನಿಕ್ ಆರ್ಟಿಕಲ್ ಗಳು ನಿಮ್ಗೆ ಎಲ್ಲ ಅಜಿತ್ ಝೋನ್ ಅಲ್ಲಿನೇ ಸಿಗತ್ತೆ ಫ್ರೆಂಡ್ಸ್. ಯಾಕೆ ವೆರೈಟಿ ನಾನು ತಗೊಂಡ್ ಬರ್ತಾ ಇದ್ದೀನಿ ಓನ್ಲಿ ಕ್ರಾಪ್ ಟಾಪ್ ವಾಯ್ಸ್ ಡಿಸೈನ್ ಗಳು. ನೀವು ನೋಡ್ತಾ ಇದ್ದೀರಾ ಹೆವಿ ಬ್ರೈಡಲ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ ಗಳು ನೋಡ್ಬೇಕಾ ನಿಮ್ಗೆ? ಒಂದೇ ಅಂಗಡಿ ಇರೋದು ಅಜಿತ್ ಝೋನ್ ಅಂದ್ರೆ ವೆರೈಟಿ ನೀವು ನೋಡಿ. 3 ಡಮ್ಮಿ ಹಾಕಿದೀನಿ, 3ಗೆ ಡಿಫ್ರೆಂಟ್ ಲುಕ್ ಅಲ್ಲಿ ಇದೆ. ಹ್ಯಾಂಡ್ ವರ್ಕ್ ಆರ್ಟಿಕಲ್ ವಿತ್ ಡಿಜಿಟಲ್ ಪ್ರಿಂಟ್ ಮೇಲೆ, ಅದು ಕಾರಿಗಿರಿ ನೋಡಿದ್ರೆ ಅದು ನೋಡಿ ಸೀಕ್ವೆನ್ಸ್ ಮೇಲೆ ಫಿನಿಶಿಂಗ್ ನೋಡಿ. ಅದದು ಆರ್ಟಿಕಲ್ ಗೆಟಪ್ದು ಗೇರ್ ಬಂತು ದುಪಟ್ಟ ಮೇಲೆ. ಅದೇ ರೀತಿ ಆರ್ಟಿಕಲ್ಗಳು ಬೇಜಾನಾಗಿ ಇರುತ್ತೆ. ನಾನು ಸ್ಟಾರ್ಟಿಂಗ್ ಕ್ರಾಪ್ ಟಾಪ್ ರೇಂಜ್ ಇಂದ ಸ್ಟಾರ್ಟಿಂಗ್ ಮಾಡ್ಬತ್ತೀನಿ. ಮಾತ್ರ 350 ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗ್ಬಿಡತ್ತೆ ನಮ್ಮ ಹತ್ರ ಕ್ರಾಪ್ ಟಾಪ್ಸ್ ಅಲ್ಲಿ. ಹೆವಿ ರೇಂಜ್ ಅಲ್ಲಿ ಎಷ್ಟು ಇವತ್ತು ನಾನು ಲೋ ರೇಂಜ್ ಯಾಕೆ ತೋರ್ಸಲ್ಲ ಅಂದ್ರೆ ಇವತ್ತು ಪಾರ್ಟಿ ವೇರ್ ಕಲೆಕ್ಷನ್, ಯುನಿಕ್ ಕಲೆಕ್ಷನ್ ಅಲ್ಲಿ ಏನ್ ಆರ್ಟಿಕಲ್ ಗಳು ಬಂದಿದೆ ಅದೇ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಆರ್ಟಿಕಲ್ ಇಂದ. ನೀವು ನೋಡಿ ಇವಾಗ ಫಸ್ಟ್ ಆರ್ಟಿಕಲ್ ನೋಡಿ, ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಏನ್ ಆರ್ಟಿಕಲ್ ಗಳು ಬಂದಿದೆ ಅದೇ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಇವಾಗ ಅದು ಆರ್ಟಿಕಲ್ ಗೆಟಪ್ ನೋಡಿ, ಅದು ಆರ್ಟಿಕಲ್ ನೋಡಿ. ಇವಾಗ ಅದರದ್ದು ಫಿನಿಶಿಂಗ್ ನೋಡಿ, ಗೆಟಪ್ ನೋಡಿ. ಅದರಲ್ಲಿ ಏನ್ ಡಿಫ್ರೆಂಟ್ ಇದೆ ಅಂದ್ರೆ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಅಟ್ಯಾಚ್ ಇರುತ್ತೆ ಬಟ್ ಡಿಫ್ರೆಂಟ್ ಲುಕ್ ಅಲ್ಲಿ ಸ್ಲೀವ್ಸ್. ಆ ರೀತಿ ಕಾನ್ಸೆಪ್ಟ್ ಗಳು ಫ್ರಂಟ್ ಬ್ಯಾಕ್ ಅಲ್ಲಿ ನೋಡಿ ಪ್ಲೇನ್ ಅಲ್ಲಿ ಡಿಸೈನ್ ಕೊಟ್ಬಿಟ್ಟಿದ್ದೀನಿ, ಮತ್ತೆ ಪ್ಲೇನ್ ನೆಟ್ ಅಲ್ಲಿ ಬ್ಯಾಕ್ ಇದೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಕೆಳಗಡೆ ಬಾಟಮ್ ನೋಡಿದ್ರೆ ನೀವು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮೋರ್ ಪಂಕ್ ತರ ಡಿಸೈನ್ ಇರುತ್ತೆ. ಹ್ಯಾಂಡ್ ವರ್ಕ್ ಆರ್ಟಿಕಲ್ ಗಳು, ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಬೇಜಾನಿಗೆ ಸಿಗುತ್ತೆ ನಿಮ್ಗೆ. ವೆರೈಟಿ ವೈಸ್ ಆರ್ಟಿಕಲ್ ಗಳು ನೋಡಿ. ಇವಾಗ ಅದು ನೋಡಿ ಕಾನ್ಸೆಪ್ಟ್ ನೋಡಿ, ಕಾನ್ಸೆಪ್ಟ್ ಅಲ್ಲಿ ಗೇರು ಹೆವಿ ಕಾನ್ಸೆಪ್ಟ್, ವರ್ಕ್ ಫುಲ್ ಹೆವಿ ಕಾನ್ಸೆಪ್ಟ್ ಅಲ್ಲಿ, ಅಕ್ಸೆಸರೀಸ್ ಅಲ್ಲಿ ಲಟ್ಕನ್, ಆ ರೀತಿ ಕಾನ್ಸೆಪ್ಟ್ ಗಳು. ಇವಾಗ ಅದರದ್ದು ಗೆಟಪ್ ಹೆಂಗ್ ಬಂತು ಅಂದ್ರೆ ಪ್ಯೂರ್ದು ದುಪಟ್ಟ ಮೇಲೆ ಅದರದ್ದು ದುಪಟ್ಟದು ಗೆಟಪ್ ನೋಡಿ. ಇವಾಗ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಯಾಕೆ ಡಿಫ್ರೆಂಟ್ ಲುಕ್ ಅಲ್ಲಿ. ಅದರಲ್ಲಿ ಏನ್ ಫಿನಿಶಿಂಗ್ ಇದೆ ಅಂದ್ರೆ ನೋಡಿ, ಮಿರರ್ ವರ್ಕ್, ಸೀಕ್ವೆನ್ಸ್ ವರ್ಕ್, ಧಾಗೆದು ಕಡೈ, ಡಿಫ್ರೆಂಟ್ ಲುಕ್ ಅಲ್ಲಿ ಆರ್ಟಿಕಲ್ ಗಳು. ಕಾನ್ಸೆಪ್ಟ್ ಮಿರರ್ ವರ್ಕ್ ವಾಪಸ್ ಗೆಟಪ್, ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ಬೇಜಾನಾಗೆ ಸಿಗುತ್ತೆ. ಯಾಕೆ ಮಾರ್ಕೆಟ್ ಅಲ್ಲಿ ಅದೇ ಟ್ರೆಂಡ್ ಅಲ್ಲಿ ನಡೀತಾ ಇದೆ, ಅದೇ ಆರ್ಟಿಕಲ್ ಗಳು ನಿಮ್ಗೆ ವಿಡಿಯೋ ಅಲ್ಲಿ ತೋರಿಸ್ತಾರೆ. ಏನ್ ಪ್ರಯೋಜನ? ವೆರೈಟಿ ತೋರಿಸ್ಬೇಕು. ಏನ್ ಹೊಸ ಆರ್ಟಿಕಲ್ ಗಳು ಬರುತ್ತೆ, ಏನ್ ಯುನಿಕ್ ಡಿಸೈನ್ ಅಲ್ಲಿ ಇರುತ್ತೆ, ಪ್ಯಾಟರ್ನ್ ವೈಸ್ ಆರ್ಟಿಕಲ್ ಗಳು, ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು. ಇವಾಗ ಅದು ನೋಡಿ ಕಾನ್ಸೆಪ್ಟ್ ವೆರೈಟಿ ನೋಡಿ ನೀವು ಅಷ್ಟೇ. ಇವಾಗ ಅದರದ್ದು ಏನಿದೆ ಅಂದ್ರೆ ಬಲೂನ್ ಟೈಪ್ ಸ್ಲೀವ್ಸ್, ಪೂರ್ತಿ ಸ್ಟೋನ್ದು ವರ್ಕ್. ಎಷ್ಟು ಫ್ರಂಟ್ ಅಲ್ಲಿ ಇದೆ, ಟಾಪ್ ಅಲ್ಲಿ ಇದೆ, ಅಷ್ಟನಿಂದ ಜಾಸ್ತಿ ಬಾಟಮ್ ಅಲ್ಲಿ ಇರುತ್ತೆ ನಿಮ್ಗೆ ವೆರೈಟಿ. ಫ್ರಂಟ್ ಬ್ಯಾಕ್ ಎರಡೋ ಕಡೆ ವರ್ಕ್ ಇರುತ್ತೆ. ಕಾನ್ಸೆಪ್ಟ್ ಫ್ರಂಟ್ ಬ್ಯಾಕ್ ಎರಡೋ ಫುಲ್ ವರ್ಕ್ ಅಲ್ಲಿ ಏನೇನ್ ಆರ್ಟಿಕಲ್ ಗಳು ಇದೆ. ಇವಾಗ ಪ್ರಿಂಟೆಡ್ ಮೇಲೆ ಹೋಗೋಣ. ಪ್ರಿಂಟೆಡ್ ಅಲ್ಲಿನ ವೆರೈಟಿ ಬೇಜಾನಾಗೆ ಬಂದಿದೆ ನಮ್ಮ ಹತ್ರ. ಅದು ನೋಡಿ ಇವಾಗ ಕಾನ್ಸೆಪ್ಟ್ ನೋಡಿ, ಪ್ರಿಂಟೆಡ್ ಅಲ್ಲಿ ವೆರೈಟಿ ನೋಡಿ ನೀವು. ಅದು ಕಾನ್ಸೆಪ್ಟ್ ಜಾಕೆಟ್ ಟೈಪ್ ಪ್ಯಾಟರ್ನ್, ರಿಮೂವೇಬಲ್ ಜಾಕೆಟ್ ಇರುತ್ತೆ. ಎರಡು ತರ ಯೂಸ್ ಮಾಡಬಹುದು ನೀವು, ಎರಡು ಫ್ಯಾಸಿಲಿಟಿ ಇದೆ. ಕಾನ್ಸೆಪ್ಟ್ ವೈಸ್ ಯಾಕೆ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಡಿಸೈನ್ ಗಳು. ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಟ್ರೆಡಿಷನಲ್ ಆರ್ಟಿಕಲ್ ಗಳು, ಮತ್ತೆ ಏನ್ ನ್ಯೂ ಕಾನ್ಸೆಪ್ಟ್ ಅಲ್ಲಿ ವೆರೈಟಿ ಬರುತ್ತೆ ಅದೇ ರೀತಿ ಪ್ರಿಫರ್ ಮಾಡ್ತಾರೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನಮ್ಮ ಹತ್ರ ಕ್ರಾಪ್ ಟಾಪ್ ವೈಸ್ ಆ ರೀತಿ ಕ್ರಾಪ್ ಟಾಪ್, ಡಿಸೈನರ್ ಕ್ರಾಪ್ ಟಾಪ್, ಸರಾರ ಗರಾರ ಬೇಜಾನಿಗೆ ಸಿಗುತ್ತೆ. ಇವಾಗ ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಪ್ಲೇನ್ ಇರುತ್ತೆ. ಪ್ಲೇನ್ ವೈಸ್ ಆರ್ಟಿಕಲ್ ಗಳು ನೋಡಿ. ಇವಾಗ ಪ್ಲೇನ್ ಅಲ್ಲಿ ಲುಕ್ ನೋಡಿ, ಸಿಂಪಲ್ ಸೋಬರ್ ಟೈಪ್. ಅದ್ರ ಮೇಲೆ ಟಾಪ್ ಬಾಟಮ್ ನೋಡಿ. ಅದರದ್ದು ತುಂಬಾನೇ ವೇಟ್ ಇರುತ್ತೆ. 1.5 kg ಬರೀ ಮಾತ್ರ ಅದು ಟಾಪ್ ಇರುತ್ತೆ. ಅಷ್ಟೊಂದು ಹೆವಿ ವರ್ಕ್ ಡೈಮಂಡ್ ಎಲ್ಲ ಇದೆ. ವೆರೈಟಿ ಗೆಟಪ್ ನೋಡಿ, ಫಿನಿಶಿಂಗ್ ನೋಡಿ, ವರ್ಕ್ ಫಿನಿಶಿಂಗ್. ಯಾವ್ದು ಒಂದು ದಾರ ಸ್ಟೋನ್ ಆಚೆ ಸಿಗಲ್ಲ ನಿಮ್ಗೆ. ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ ನಾನು. ಯಾಕೆ ವೆರೈಟಿ ನಾನು
ಪ್ರಿಫರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಟೈಮೇ ನಾನು ನೋಡ್ತೀನಿ ಯಾವ ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ, ಯಾವ ರೀತಿ ಫಿನಿಶಿಂಗ್ ಇರಬೇಕು, ಅದೇ ಕಾನ್ಸೆಪ್ಟ್. ಅದು ನೋಡಿ ಇವಾಗ ಡಿಫ್ರೆಂಟ್ ಲುಕ್ ಅಲ್ಲಿ ಖಾಟಲಿ ವರ್ಕ್ ಹೇಳ್ತಾರೆ. ಅದಕ್ಕೆ ಖಾಟಲಿ ವರ್ಕ್ ಅಂದ್ರೆ ಅದರದ್ದು ಫಿನಿಶಿಂಗ್ ನೋಡಿ. ಮ್ಯಾನ್ ಗೆಟಪ್ ಹೇಗ್ ಬಂತು ಅಂದ್ರೆ ಅದರದ್ದು ದುಪಟ್ಟ ಮೇಲೆ ದುಪಟ್ಟ ನೋಡಿ. ಕಾನ್ಸೆಪ್ಟ್ ನೋಡಿ, ಕಾನ್ಸೆಪ್ಟ್ ಆರ್ಟಿಕಲ್ಗಳು ಸಿಗತ್ತೆ ನಿಮ್ಗೆ ಇವಾಗ. ಅದ್ರ ಮೇಲೆ ನೋಡಿ ಪ್ಯೂರ್ ಮೇಲೆ ಇರುತ್ತೆ, ಮತ್ತೆ ಡಿಫ್ರೆಂಟ್ ಲುಕ್ ಅಲ್ಲಿ ಆರ್ಟಿಕಲ್ಗಳು ಫ್ರಂಟ್ ಟು ಬ್ಯಾಕ್ ಎರಡೋ ಕಡೆ ವರ್ಕ್ ಬರುತ್ತೆ. ಆ ರೀತಿ ಖಾಟ್ಲಿ ವರ್ಕ್ ಅಲ್ಲಿ ವೆರೈಟಿ ವೈಸ್ ಆರ್ಟಿಕಲ್ಗಳು. ಹೆವಿ ಕಾನ್ಸೆಪ್ಟ್ ಅಲ್ಲಿ ಇನ್ನು ಹೋಗ್ಬೇಕಂದ್ರೆ ಇನ್ನು ಹೆವಿ ಕಾನ್ಸೆಪ್ಟ್ ಅಲ್ಲಿ ಅದು ನೋಡಿ ಇವಾಗ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು. ಇವಾಗ ಅದರದ್ದು ಡಿಮಾಂಡಿಂಗ್ ಅಂದ್ರೆ ಹೆಂಗಂದ್ರೆ ಕೆಳಗಡೆಯಿಂದ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಫಿನಿಶಿಂಗ್ ವೈಸ್ ಆರ್ಟಿಕಲ್ಗಳು ಗ್ಯಾರಂಟೆಡ್ ಮಿಲ್ ಫಾಯಿಲ್ ಇರುತ್ತೆ. ಅದ್ರ ಮೇಲೆ ಯಾವ ರೀತಿ ವಾಶ್ ಮಾಡಿದ್ರೆ ಏನು ಹೋಗಲ್ಲ, ಅಷ್ಟೊಂದು ಗ್ಯಾರಂಟಿ ಇರುತ್ತೆ ಅದ್ರದ್ದು. ಮತ್ತೆ ಮೇಲೆದು ಕಾನ್ಸೆಪ್ಟ್ ಡಿಫ್ರೆಂಟ್ ಲುಕ್ ಅಲ್ಲಿ ಆರ್ಟಿಕಲ್ಗಳು ಬೇಜಾನಿಗೆ ಸಿಗ್ಬಿಡುತ್ತೆ ನಿಮ್ಗೆ. ಅದು ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಮತ್ತೆ ಜಾರ್ಜೆಟ್ ಮೇಲೆ ಆ ರೀತಿ ಕಾನ್ಸೆಪ್ಟ್ಗಳು ನೋಡಿ. ಇವಾಗ ಕಾನ್ಸೆಪ್ಟ್ ನೋಡಿ ನೀವು ಅಷ್ಟೇ. ವೆರೈಟಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಆ ರೀತಿ ಬರೀ ನಾನು ಕ್ರಾಪ್ ಟಾಪ್ ಅಲ್ಲಿ ವೆರೈಟಿ, ನಾನು ಕ್ರಾಪ್ ಟಾಪ್ ಅಲ್ಲಿ 500 ಜಿಮ್ಗೆ ಜಾಸ್ತಿ ವೆರೈಟಿ ತೋರಿಸ್ಬಿಡ್ತೀನಿ. ಬರೀ ಕ್ರಾಪ್ ಟಾಪ್ ವೆರೈಟಿಯಲ್ಲಿ ನಾನು 500 ಜಾಸ್ತಿ ವೆರೈಟಿ ತೋರಿಸ್ಬಿಡ್ತೀನಿ ನಿಮ್ಗೆ. ಇವಾಗ ಅದು ಆರ್ಟಿಕಲ್ ನೋಡಿ, ಬ್ಯೂಟಿಫುಲ್ ಕಾನ್ಸೆಪ್ಟ್. ನಾಯಿರಾ ಕಟ್ ಟೈಪ್ ಹೇಳ್ತಾರೆ, ಅದಕ್ಕೆ ಜಾಕೆಟ್ ಪ್ಯಾಟರ್ನ್ ಹೇಳ್ತಾರೆ, ಅದಕ್ಕೆ ಅದು ಕಾನ್ಸೆಪ್ಟ್ ನೋಡಿ. ಇವಾಗ ಕಾನ್ಸೆಪ್ಟ್ ಡಿಜಿಟಲ್ ಮೇಲೆ ಇರೋದು, ಅದು ಪೂರ್ತಿ ಮಾರ್ಕೆಟ್ ಅಲ್ಲಿ ಡಿಮಾಂಡಿಂಗ್ ಅಲ್ಲಿ ಹೋಗ್ತಾ ಇದೆ. ಆ ರೀತಿ ರಿಮೂವೇಬಲ್ ಜಾಕೆಟ್ ಪ್ಯಾಟರ್ನ್ ಅಲ್ಲಿ ಇರೋದು. ಕೆಳಗಡೆದು ನೋಡಿ ಇವಾಗ ಕ್ರಶ್ ಮೇಲೆ ವಾಪಸ್ಸು ಫ್ಯಾಬ್ರಿಕ್ ವೈಸ್ ಗ್ಯಾರಂಟೆಡ್. ಅದರದ್ದು ಫಿನಿಶಿಂಗ್ ಹೆಂಗ್ ಬಂತು ಅಂದ್ರೆ ಡಿಜಿಟಲ್ ಮೇಲೆ ಪೂರ್ತಿ ಇರೋದು. ಜಾಕೆಟ್ ಬಲೂನ್ ಸ್ಲೀವ್ ಕಾನ್ಸೆಪ್ಟ್ ನೋಡಿ. ಆರ್ಟಿಕಲ್ಗಳು ಹೆವಿ ಕಾನ್ಸೆಪ್ಟ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮ್ಗೆ ಸಿಗ್ಬಿಡುತ್ತೆ. ವೆರೈಟಿ ನಮ್ಮ ಹತ್ರ ಎಷ್ಟು ನೀವು 500 ಜಾಸ್ತಿ ಹೇಳ್ತೀರಾ ಅಷ್ಟು ವೆರೈಟಿ ತೋರಿಸಬಹುದು. ನಾನು ವೆರೈಟಿ ಒಂದು 5-6 ಇನ್ನೂ ತೋರಿಸ್ಬಿಡ್ತೀನಿ. ಇವಾಗ ನೋಡಿ ಅದು ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಫ್ಯಾಬ್ರಿಕ್ ವೈಸ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಹೇಳ್ತಾರೆ. ಅದಕ್ಕೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅಂದ್ರೆ ಯಾವ ತರ ಯೂಸ್ ಮಾಡಿದ್ರೆ ಯಾವ ತರ ಹೋಮ್ ವಾಷೇಬಲ್ ಆರ್ಟಿಕಲ್ಗಳು. ಅದಕ್ಕೆ ಇಂಪೋರ್ಟೆಡ್ ಫಿನಿಶಿಂಗ್ ಗಫ್ನೆಸ್ ನೋಡಿ ಬಟ್ಟೆದು. ಮತ್ತೆ ಹ್ಯಾಂಡ್ ವರ್ಕ್ ವಾಪಸ್, ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ವಾಪಸ್ ನಾನು ತೋರಿಸ್ತಾ ಇದ್ದೀನಿ. ಹೆವಿ ಮೇಲೆ ಹೆವಿಯಲ್ಲಿ ಆರ್ಟಿಕಲ್ಗಳು ನಿಮ್ಗೆ ಬೇಜಾನ್. ನಮ್ಮ ಹತ್ರ ಒಂದಿಲ್ಲ, 2 ಇಲ್ಲ, 10-15 ಇಲ್ಲ, 500 ವೆರೈಟಿ ಕ್ರಾಪ್ ಟಾಪ್ ಅಲ್ಲಿ. ಬರೀ ಮಾತ್ರ ಕ್ರಾಪ್ ಟಾಪ್ ಅಲ್ಲಿ ನಾನು 500 ವೆರೈಟಿ ತಗೊಂಡ್ ಕುತ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತಕ್ಷಣ ಬೇಕು ವೆರೈಟಿ ಆ ರೀತಿ ಕಾನ್ಸೆಪ್ಟ್ಗಳು ನಿಮ್ಗೆ ಸಿಗ್ಬಿಡತ್ತೆ. ಬರೀ ಕ್ರಾಪ್ ಟಾಪ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ 500 ವೆರೈಟಿ ಇದೆ ಅಂದ್ರೆ ನಮ್ಮ ಹತ್ರ ಸಾಡಿ, ಸೂಟ್, ಲೆಗಿನ್ಸ್, ಕುರ್ತಿ, ಪ್ಲಾಜೋ, ಬ್ಲೌಸ್, ದುಪಟ್ಟ ಎಲ್ಲ ಆರ್ಟಿಕಲ್ ಇಡ್ತೀನಿ. ಅದು ಎಲ್ಲ ವೆರೈಟಿ ಸಿಗ್ಬಿಡುತ್ತೆ ನಿಮ್ಗೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೋಡಿ. ಹ್ಯಾಂಡ್ ವರ್ಕ್ ಆರ್ಟಿಕಲ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ಗಳು ವೆರೈಟಿ ಬೇಜಾನೆಗೆ ಸಿಗ್ಬಿಡುತ್ತೆ. ಅದೇ ರೀತಿ ಆರ್ಟಿಕಲ್ಗಳು ನಿಮ್ಗೆ ಬೇಕಾ, ಬೈ ಮಾಡ್ಬೇಕಾ ಅಂದ್ರೆ ರೆಗ್ಯುಲರ್ ನಾನು ವಿಡಿಯೋಲಿ ತಗೊಂಡ್ ಬರ್ತಾನೆ ಇರ್ತೀನಿ. ಅಜಿತ್ ಜೋನ್ ಕನ್ನಡ ಚಾನೆಲ್ ಇದೆ, ಒಂದು ಫೇಸ್ಬುಕ್ ಚಾನೆಲ್ ಇದೆ. ಡೈಲಿ ಲೈವ್ ಆಗಿ ಬರ್ತೀನಿ, ವಾರ ಅಲ್ಲಿ ಒಂದ್ಸಲ. ಕಾನ್ಸೆಪ್ಟ್ ನೋಡ್ಬೋದು. ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಏನ್ ವೆರೈಟಿ ಬೇಕು ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ.